ನಮಸ್ಕಾರ, ಎಲ್ಲರಿಗೂ ಈ ವಿವರಣೆಗೆ ಸ್ವಾಗತ. ಇವತ್ತು ನಾವು ಟ್ರೇಡಿಂಗ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಈ ಫಿನಾನ್ಷಿಯಲ್ ಮಾರ್ಕೆಟ್ ಇದೆಯಲ್ಲ, ಅದರ ಸಂಕೀರ್ಣತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಇಂಡಿಕೇಟರ್ಸ್ ಹೇಗೆ ಸಹಾಯ ಮಾಡುತ್ತವೆ ಅಂತ ನೋಡೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಅಲ್ವಾ? ಟ್ರೇಡಿಂಗ್ ಅಂತ ಶುರು ಮಾಡಿದಾಗ ಎಲ್ಲರ ಮನಸ್ಸಲ್ಲೂ ಬರೋ ಮೊದಲ ಪ್ರಶ್ನೆಗಳು ಇವು: ಯಾವಾಗ ಕೊಂಡ್ಕೊಳ್ಳೋದು, ಯಾವಾಗ ಮಾರೋದು? ಅಷ್ಟಕ್ಕೂ ಈ ಪ್ರೊಫೆಷನಲ್ಸ್ ಎಲ್ಲ ಬೆಲೆಗಳ ಚಲನೆಯನ್ನ ಹೇಗೆ ಅನಲೈಸ್ ಮಾಡ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕ್ ಹೋದಾಗ ಒಂದು ದೊಡ್ಡ ಸವಾಲು ಮುಂದೆ ಬಂದು ನಿಲ್ಲುತ್ತೆ. ಗೊತ್ತಾ, ಹೆಚ್ಚಿನ ಟ್ರೇಡರ್ಗಳು ಹಣ ಕಳೆಕೊಳ್ಳೋದು ಕೆಟ್ಟ ಸ್ಟ್ರಾಟಜಿಯಿಂದ ಅಲ್ಲ, ಬದಲಾಗಿ ಕೇವಲ ಎರಡು ಶಕ್ತಿಯುತ ಭಾವನೆಗಳಿಂದ. ಹೌದು, ಈ ಎಮೋಷನ್ಸ್ ನಮ್ಮ ತರ್ಕಬದ್ಧ ಆಲೋಚನೆಗಳನ್ನೇ ಬುಡಮೇಲು ಮಾಡ್ಬಿಡ್ತವೆ. ಆ ಎರಡು ಎಮೋಷನ್ಸ್ ಯಾವುವು ಅಂದ್ರೆ, ಒಂದು ಭಯ, ಇನ್ನೊಂದು ದುರಾಸೆ. ಭಯ, ಅಯ್ಯೋ ಲಾಸ್ ಆಗ್ಬಿಡ್ತೇನೋ ಅನ್ನೋ ಭಯದಿಂದ ಬೇಗನೆ ಮಾರಾಟ ಮಾಡ್ಬಿಡ್ತೀವಿ, ಅಥವಾ ಕೊಂಡ್ಕೊಳ್ಳೋಕೆ ಧೈರ್ಯನೇ ಮಾಡಲ್ಲ. ಮತ್ತೊಂದ್ ಕಡೆ ದುರಾಸೆ, ಇನ್ನೂ ಜಾಸ್ತಿ ಲಾಭ ಬರುತ್ತೆ ಅಂತ ಹೋಲ್ಡ್ ಮಾಡ್ತಾ ಹೋಗೋದು ಅಥವಾ ಸುಮ್ಮನೆ ಓವರ್ ಟ್ರೇಡಿಂಗ್ ಮಾಡೋದು. ಇದೊಂದು ರೀತಿ ಎಮೋಷನಲ್ ಯುದ್ಧಭೂಮಿ ಇದ್ದ ಹಾಗೆ, ಇಲ್ಲಿ ಲಾಜಿಕ್ಗೆ ಜಾಗನೇ ಇರೋದಿಲ್ಲ. ಹಾಗಾದ್ರೆ ಈ ಭಾವನಾತ್ಮಕ ಗೊಂದಲದಿಂದ ಹೊರಬರೋದು ಹೇಗೆ? ಇದಕ್ಕೆ ಪರಿಹಾರ ಇದೆಯಾ? ಖಂಡಿತ ಇದೆ. ಅದರ ಉತ್ತರವೇ ಇಂಡಿಕೇಟರ್ಸ್. ಈ ಇಂಡಿಕೇಟರ್ಸ್ ಮಾರ್ಕೆಟ್ನ ಗೊಂದಲಕ್ಕೆ ಒಂದು ಆರ್ಡರ್ ತಂದುಕೊಡುವ ಲಾಜಿಕಲ್ ಟೂಲ್ಸ್. ಓಕೆ, ಹಾಗಿದ್ರೆ ಈ ಟ್ರೇಡಿಂಗ್ ಇಂಡಿಕೇಟರ್ ಅಂದ್ರೆ ನಿಖರವಾಗಿ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದೊಂದು ಮ್ಯಾಥಮ್ಯಾಟಿಕಲ್ ಟೂಲ್. ಪ್ರೈಸ್, ವಾಲ್ಯೂಮ್ ಅಂದ್ರೆ ಪ್ರಮಾಣ ಅಥವಾ ಸಮಯವನ್ನ ಬಳಸಿ ಇದನ್ನ ಲೆಕ್ಕ ಹಾಕಲಾಗುತ್ತೆ. ಇದನ್ನ ಚಾರ್ಟ್ ಮೇಲೆ ಹಾಕಿದಾಗ ಕಾಂಪ್ಲೆಕ್ಸ್ ಆಗಿರೋ ಪ್ರೈಸ್ ಡೇಟಾವನ್ನ ಸ್ಪಷ್ಟವಾದ ಸಿಗ್ನಲ್ಗಳಾಗಿ ಬದಲಾಯಿಸುತ್ತೆ. ಇದರಿಂದ ನಾವು ಒಳ್ಳೆ ಡಿಸಿಷನ್ ತಗೊಳ್ಳೋಕೆ ಸಹಾಯ ಆಗುತ್ತೆ. ಸರಿ, ಈ ಇಂಡಿಕೇಟರ್ಸ್ ಯಾಕಿಷ್ಟೊಂದು ಇಂಪಾರ್ಟೆಂಟ್? ಮೊದಲನೇದಾಗಿ, ನಾವು ಆಗ್ಲೇ ಮಾತಾಡಿದ ಹಾಗೆ, ಇವು ನಮ್ಮ ಡಿಸಿಷನ್ಸ್ಗಳಿಂದ ಭಯ, ದುರಾಸೆ ಅಂಥ ಎಮೋಷನ್ಸ್ಗಳನ್ನ ದೂರ ಇಡ್ತವೆ. ಎರಡನೇದಾಗಿ, ಮಾರ್ಕೆಟ್ ಟ್ರೆಂಡ್ ಯಾವ ಕಡೆ ಇದೆ ಅಂದ್ರೆ ಅಪ್ ಟ್ರೆಂಡಾ ಅಥವಾ ಡೌನ್ ಟ್ರೆಂಡಾ ಅಂತ ಗುರುತಿಸೋಕೆ ಹೆಲ್ಪ್ ಮಾಡ್ತವೆ. ಅಷ್ಟೇ ಅಲ್ಲ, ಯಾವಾಗ ಎಂಟ್ರಿ ತಗೋಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು ಅನ್ನೋದಕ್ಕೆ ಸಿಗ್ನಲ್ ಕೂಡ ಕೊಡ್ತವೆ. ಮತ್ತು ಕೊನೆಯದಾಗಿ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ಗೂ ಇದು ತುಂಬಾನೇ ಸಹಕಾರಿ. ಓಕೆ, ಹಾಗಿದ್ರೆ ನಮ್ಮ ಹೊಸ ಅನಲೈಟಿಕಲ್ ಟೂಲ್ ಕಿಟ್ ಓಪನ್ ಮಾಡೋ ಸಮಯ ಬಂದಿದೆ. ಇಂಡಿಕೇಟರ್ಸ್ನಲ್ಲಿರೋ ಬೇರೆ ಬೇರೆ ಪ್ರಕಾರಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮುಖ್ಯವಾಗಿ ಇಂಡಿಕೇಟರ್ಸ್ನಲ್ಲಿ 4 ವಿಧಗಳಿವೆ. ಮೊದಲೇದು ಟ್ರೆಂಡ್ ಇಂಡಿಕೇಟರ್ಸ್. ಹೆಸರು ಹೇಳೋ ಹಾಗೆ ಇವು ಮಾರ್ಕೆಟ್ನ ಡೈರೆಕ್ಷನ್ ಅಂದ್ರೆ ಟ್ರೆಂಡ್ ಯಾವ ಕಡೆ ಇದೆ ಅಂತ ತೋರಿಸುತ್ತೆ. ಉದಾಹರಣೆಗೆ ಮೂವಿಂಗ್ ಆವರೇಜ್. ಎರಡನೇದು ಮೊಮೆಂಟಮ್ ಇಂಡಿಕೇಟರ್ಸ್. ಇವು ಪ್ರೈಸ್ ಮೂವ್ಮೆಂಟ್ನ ಸ್ಪೀಡ್ ಮತ್ತು ಸ್ಟ್ರೆಂತ್ ಎಷ್ಟಿದೆ ಅಂತ ತೋರಿಸುತ್ತೆ. RSI ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮೂರನೇದು ವಾಲ್ಯೂಮ್ ಇಂಡಿಕೇಟರ್ಸ್. ಒಂದು ಪ್ರೈಸ್ ಮೂವ್ ಹಿಂದೆ ಎಷ್ಟು ಬಲ ಇದೆ ಅನ್ನೋದನ್ನ ಇವು ಕನ್ಫರ್ಮ್ ಮಾಡ್ತವೆ. ಮತ್ತು ನಾಲ್ಕನೇದು ವೊಲಾಟಿಲಿಟಿ ಇಂಡಿಕೇಟರ್ಸ್. ಅಂದ್ರೆ ಬೊಲಿಂಗರ್ ಬ್ಯಾಂಡ್ಸ್ ತರ ಇವು ಪ್ರೈಸ್ ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂತ ಅಳತೆ ಮಾಡ್ತವೆ. ಆದ್ರೆ ಒಂದ್ ವಿಷಯ ಮಾತ್ರ ಯಾವತ್ತೂ ಮರಿಬಾರ್ದು. ಇಂಡಿಕೇಟರ್ಸ್ ಅಂದ್ರೆ ಅದೇನೋ ಮ್ಯಾಜಿಕ್ ಅಲ್ಲ. ಅವು 100ಕ್ಕೆ 100 ಸರಿ ಇರಲ್ಲ. ಸೊ ಈ ಟೂಲ್ಸ್ ಅನ್ನ ಹೇಗೆ ಸರಿಯಾಗಿ ಪರಿಣಾಮಕಾರಿಯಾಗಿ ಬಳಸೋದು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ಹೊಸಬರು ಮಾಡುವ ಕೆಲವು ತಪ್ಪುಗಳಿವೆ. ಅದರಲ್ಲಿ ಮೊದಲನೇದು, ಒಂದೇ ಸಾರಿಗೆ ಚಾರ್ಟ್ ಮೇಲೆ 10 ಇಂಡಿಕೇಟರ್ ಹಾಕೋದು. ಇದ್ರಿಂದ ಕನ್ಫ್ಯೂಸ್ ಆಗಿ ಅನಾಲಿಸಿಸ್ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ. ಅಂದ್ರೆ ಯಾವ ಡಿಸಿಷನ್ನೂ ತಗೊಳಕ್ಕಾಗಲ್ಲ. ಇನ್ನೊಂದು ತಪ್ಪು, ಕೇವಲ ಇಂಡಿಕೇಟರ್ ಅನ್ನೇ ನಂಬೋದು. ಪ್ರೈಸ್ ಏನ್ ಹೇಳ್ತಿದೆ ಅನ್ನೋದನ್ನೇ ಮರ್ತುಬಿಡೋದು. ಹಾಗೆ ಸ್ಟ್ರಿಕ್ಟ್ ಆದ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ಸ್ ಫಾಲೋ ಮಾಡದೇ ಇದ್ರೆ ದೊಡ್ಡ ನಷ್ಟ ಆಗೋದು ಗ್ಯಾರಂಟಿ. ಈ ಒಂದು ಮಾತು ತುಂಬಾನೇ ಮುಖ್ಯ, ಗಮನವಿಟ್ಟು ಕೇಳಿ. ಪ್ರೊಫೆಷನಲ್ ಟ್ರೇಡರ್ಸ್ ಇಂಡಿಕೇಟರ್ಸ್ ಅನ್ನ ಡಿಸಿಷನ್ ಸಪೋರ್ಟ್ ಟೂಲ್ ಆಗಿ ಬಳಸ್ತಾರೆ ಹೊರತು ಭವಿಷ್ಯ ಹೇಳೋ ಮಷೀನ್ ಆಗಿ ಅಲ್ಲ. ಅಂದ್ರೆ ಇದು ಕೇವಲ ಒಂದು ಸಪೋರ್ಟ್ ಅಷ್ಟೇ, ಇದು ಪ್ರೆಡಿಕ್ಷನ್ ಮಾಡಲ್ಲ. ಹಾಗಾದ್ರೆ ಈ ಇಂಡಿಕೇಟರ್ಸ್ ಅನ್ನ ಸ್ಮಾರ್ಟ್ ಆಗಿ ಬಳಸೋದು ಹೇಗೆ? ಒಂದು ಸಿಂಪಲ್ ಫ್ರೇಮ್ವರ್ಕ್ ಇದೆ. ಮೊದಲನೇದು, ಕನ್ಫ್ಯೂಷನ್ ಬೇಡ ಅಂದ್ರೆ ಕೇವಲ 1 ಅಥವಾ 2 ಇಂಡಿಕೇಟರ್ಸ್ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು ತುಂಬಾ ಇಂಪಾರ್ಟೆಂಟ್, ಇಂಡಿಕೇಟರ್ ಅನ್ನ ಯಾವಾಗ್ಲೂ ಪ್ರೈಸ್ ಆಕ್ಷನ್ ಜೊತೆ ಕಂಬೈನ್ ಮಾಡಿ. ಅಂದ್ರೆ ಬರೀ ಇಂಡಿಕೇಟರ್ ಹೇಳಿದ್ದನ್ನೇ ನಂಬಾರ್ದು. ಉದಾಹರಣೆಗೆ RSI ಇಂಡಿಕೇಟರ್ ಓವರ್ ಸೋಲ್ಡ್ ಅಂತ ತೋರಿಸ್ತಿದೆ ಅಂದ ತಕ್ಷಣ ಹೋಗಿ ಕೊಂಡ್ಕೊಳ್ಳೋದಲ್ಲ. ಚಾರ್ಟ್ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಅಥವಾ ಬೇರೆ ಯಾವುದಾದ್ರೂ ಕನ್ಫರ್ಮೇಷನ್ ಸಿಕ್ತ ಮೇಲ್ನೇ ಟ್ರೇಡ್ ತಗೋಬೇಕು. ಮತ್ತು ಮೂರನೇದು, ದೊಡ್ಡ ಲಾಸ್ನಿಂದ ಬಚಾವಾಗೋಕೆ ಯಾವಾಗ್ಲೂ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳೇಬೇಕು. ಕೊನೆಯದಾಗಿ ಹೇಳ್ಬೇಕಾದ ನಿರ್ಣಾಯಕ ವಿಷಯ ಏನೆಂದ್ರೆ, ಯಾವ ಇಂಡಿಕೇಟರು 100ಕ್ಕೆ 100 ಪರ್ಫೆಕ್ಟ್ ಅಲ್ಲ. ಅವು ತಪ್ಪು ಸಿಗ್ನಲ್ ಕೊಡಬಹುದು. ಆದ್ರೆ ಶಿಸ್ತು ಮತ್ತು ಒಂದು ಒಳ್ಳೆ ಸ್ಟ್ರಾಟಜಿ ಜೊತೆ ಬಳಸಿದಾಗ ಇವು ನಿಜಕ್ಕೂ ತುಂಬಾನೇ ಪವರ್ಫುಲ್ ಟೂಲ್ಸ್ ಆಗ್ಬಲ್ಲವು. ಹಾಗಾದ್ರೆ ಈ ವಿವರಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ: ಈ ಇಂಡಿಕೇಟರ್ ಅನ್ನೋದು
ಟ್ರೇಡಿಂಗ್ ಕಲಿಯೋಕೆ ಅಡ್ಡಿಪಡಿಸೋ ಒಂದು ಊರ್ಗೋಲ ಅಥವಾ ಈ ಟ್ರೇಡಿಂಗ್ ಜರ್ನಿಯಲ್ಲಿ ಸರಿಯಾದ ದಾರಿ ತೋರಿಸೋ ಒಂದು ದಿಕ್ಸೂಚನಾ? ಇದ್ರ ಬಗ್ಗೆ ಯೋಚನೆ ಮಾಡಿ, ಯಾಕಂದ್ರೆ ಉತ್ತರ ಅದನ್ನ ಬಳಸೋರ್ ಕೈಯಲ್ಲೇ ಇರುತ್ತೆ.